ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಈ ಜಾತಕದಲ್ಲಿರೋ ಹುಡುಗನಿಗೆ ನಿಮ್ಮ ಮಗಳನ್ನೇ ಕೊಡ್ತಿರೋದಾ? ಹೌದು. ಆಗ ಕಣ್ಣು ಮುಚ್ಚಿಬಿಟ್ಟು ಕೊಡ್ಬೋದು ನಿಮ್ಮ ಮಗಳನ್ನ ಅವನಿಗೆ. ಅವನ ಜಾತಕದ ಪ್ರಕಾರ ನಿಮ್ಮ ಮಗಳಿಗೂ ಯೋಗ ಬರುತ್ತೆ. ತುಂಬ ಚೆನ್ನಾಗಿರ್ತಾರೆ ಇಬ್ಬರು. ಸರಿ. 25 ವರ್ಷ ಮುಗಿಲಿಕ್ಕೆ ಇನ್ನು 3 ತಿಂಗಳಿದೆ. ಅದರೊಳಗೆ ಬಂದು ಜಾತಕ ನೋಡಿದ್ರಲ್ಲ, ಇಲ್ಲಾಂದರೆ ಆ ಹುಡುಗನಿಗೆ ಮದುವೆನೇ ಆಗದೆ ಇರ್ತಿತ್ತು. ದೇವ್ರೆ, ಎಲ್ಲಾನು ನೀನೇ ನೋಡ್ಕೋಬೇಕು. ಬಟ್ಟೆ ತೊಳೆದಾಯ್ತು, ಪಾತ್ರೆ ಕ್ಲೀನ್ ಮಾಡಾಯಿತು. ಇನ್ನು ಊಟ ಮಾಡಲಿಕ್ಕೆ ಮಾತ್ರ ಇರೋದು. ಊಟ ಮಾಡಲಿಕ್ಕೇ ಮನಸ್ಸೇ ಇಲ್ಲ. ಮಾವನ ಮನೆಗೆ ಹೋಗ್ಬೇಕಂತ ಅನಿಸುತ್ತಲ್ಲ. ನಿನ್ನೆನೇ ಅಮ್ಮ ಹೋಗೋಣ ಅಂತ ಹೇಳಿದರು. ಈಗ ಕೇಳಿದರೆ ಬೇಡ ಅಂತ ಹೇಳ್ತಿದ್ದಾರೆ. ಇನ್ನೊಮ್ಮೆ ಹೋಗಿ ಮಾವನ ಮನೆಗೆ ಹೋಗೋಣ ಅಂತ ಕೇಳಿದರೆ ಇಡ್ಸುಡಿ ತಗೊಂಡು ಹೊಡಿತಾರೆ. ಏನಂತ ಗೊತ್ತಾಗ್ತಿಲ್ವಲ್ಲ. ರಾಜಮಾವನನ್ನು ನೋಡಲೇಬೇಕಂತ ಅನಿಸುತ್ತಲ್ಲ. ಅಯ್ಯೋ, ನಾನು ಯಾಕೆ ಈಗ ಅಗತ್ಯವಿಲ್ಲದೆ ರಾಜಮಾವನನ್ನು ಎಣಿಸ್ತಿದ್ದೇನೆ. ತಪ್ಪು ಮಾಡ್ತಿದ್ದೀಯ ಪೂರ್ವಿ. ರಾಜಮಾವನನ್ನು ನೀನು ಎಣಿಸ್ಬಾರ್ದು. ರಾಜಮಾವ ಏನಿದ್ರು ಅಶ್ವಿನಿಯನ್ನೇ ಮದುವೆ ಆಗೋದು. ನಾವು ಯಾಕೆ ಎಣಿಸ್ತಿದ್ದೀವಿ? ಪೂರ್ವಿ, ರಾಜಮಾವ ನೀವಿಲ್ಲಿ? ಮಾವ, ರಾಜಮಾವ, ಬಾಗ್ಲ ಹಾಕಿ ಇದೆಯಲ್ಲ. ಪೂರ್ವಿ, ಮಾವ, ಮಾವ ಎಲ್ಲಿ? ಅಯ್ಯಯ್ಯೋ, ನಾವು ಮಾವನ ನೆನೆಸಿ ನಮ್ಮ ಕಣ್ಮುಂದೆ ಬರೋ ಥರನೇ ಆಗ್ತಿದೆಯಲ್ಲ. ಏನೇ, ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ. ನಿನ್ನ ಮಾತು ನಡೆ ಒಂದು ಸರಿ ಇಲ್ಲಲ್ಲ. ಪೂರ್ವಿ, ಏ ಎಮ್ಮೆ. ಅಮ್ಮ. ಏನೇ, ನಾನು ಆಗ್ಲಿಂದ ಕರಿತಾ ಬರ್ತಿದ್ದೀನಿ. ಹಾಗೆ ಸಹ ನೀನು ಎಂಥ ಯೋಚನೆಯಲ್ಲಿದ್ದೀಯಾ? ಅದೇನಿಲ್ಲಮ್ಮ. ಏನಾಯಿತು ನಿನಗೆ? ಹುಷಾರಿಲ್ವಾ? ಅದೆಲ್ಲ ಏನಿಲ್ಲಮ್ಮ. ಇಷ್ಟೊತ್ತು ಕೆಲಸ ಮಾಡಿ ಬಂದದಲ್ಲ, ಹಾಗಾಗಿ ಕೈ ಕಾಲೆಲ್ಲ ನೋವಾಗ್ತಿತ್ತು. ಹಾಗಾಗಿ ಸ್ವಲ್ಪ ಕುತ್ಕೊಂಡೆ. ಸರಿ, ಊಟ ಮಾಡು. ಅಮ್ಮ, ಏನಮ್ಮ ಇವತ್ತು ನಿನ್ನೆ ಅನ್ನನೇಣ? ಊಟ ಮಾಡು, ಮತ್ತೆ ಯಾರು ಮಾಡೋಕ್ಕದು? ಅದೇ ಬೆಳಿಗ್ಗೆನೇ ಒಳ್ಳೆ ಅನ್ನ ಮಾಡಿದ್ರಲ್ಲ, ಮತ್ತು ಇದನ್ನು ಯಾರು ಊಟ ಮಾಡೋದು? ನನಗೂ ನಿನಗೂ ಇದೆ. ಮಧ್ಯಾಹ್ನಕ್ಕೆ ಒಳ್ಳೆ ಊಟ ಮಾಡಿದ್ರಾಯ್ತು. ಸುಮ್ಮನೆ ಬಾಯಿ ಮುಚ್ಕೊಂಡು ಊಟ ಮಾಡು. ನಮ್ಮ ಮನೆ ಹಿಂದೆ ಎಲ್ಲ ತುಂಬ ಹುಲ್ಲು ಬಂದುಬಿಟ್ಟಿದೆ. ಅದರಿಂದ ನಾನು ಕ್ಲೀನ್ ಮಾಡ್ತಿರ್ತೀನಿ. ನೀನು ಬೇಗ ಊಟ ಮಾಡಿ ಬಾ. ಏನೇ, ನಾನು ಹೇಳಿದ್ದು ಕೇಳ್ತಾ ಇಲ್ವಾ? ಕೇಳಿದ್ದು ಬರ್ತೀನಿ. ಬಾಯಿ ಮುಚ್ಕೊಂಡು ತಿನ್ಬೇಕಂತೆ. ನಮ್ಮ ಅಮ್ಮನಿಗೆ ಊಟ ಮಾಡುವಾಗ ಕೂಡ ಬಾಯಿ ಮುಚ್ಕೊಂಡು ತಿನ್ನಬೇಕು. ಸುಮ್ಮನೆ ಊಟ ಮಾಡಬೇಕಂತ ಅನಿಸ್ತಿಲ್ಲ. ಇದರಲ್ಲಿ ಅಮ್ಮ ಬೇರೆ ಮೊಸರನ್ನ ತಗೊಂಡು ಬಂದಿದ್ದಾರೆ. ರಾಜಮಾವ, ನೀವೇನು ಮಾಡ್ತಿರ್ಬೋದು? ಊಟ ಮಾಡಿದ್ರಾ? ಏನಂತಾನೆ ಗೊತ್ತಾಗ್ತಿಲ್ಲ ಮಾವ. ನಿಮ್ಮನ್ನು ನೋಡಲೇಬೇಕಂತ ಅನಿಸ್ತಿದೆ. ಮಾಮ ಮಾಮ ಅಯ್ಯಯ್ಯೋ. ಹೋಗಿ ಮಾವ, ಮತ್ತೆ ಬಂದ್ರಾ? ನಾನು ಏನಂತ ಕೇಳ್ತೀನಿ, ನೀವು ಆವಾಗಲೇ ಮಾಯ ಆಗಿಬಿಡ್ತೀರ. ಹೋಗಿ ಮಾವ. ಮಾಯ ಆಗ್ತೀನಾ? ಪೂರ್ವಿ, ನಾನು ಹೇಗೆ ಮಾಯ ಆಗೋದು? ಮಾವ ಇಷ್ಟೊತ್ತಿಗಷ್ಟೇ ಮಾಯ ಆಗಿರ್ಬೇಕಲ್ಲ. ಇನ್ನೂ ಹೋಗ್ಲಿಲ್ವಾ ನೀವು? ಏನು ಪೂರ್ವಿ, ಮನೆಗೆ ಬಂದ ತಕ್ಷಣನೇ ಹೋಗ್ಲಿಲ್ವಾ ಅಂತ ಕೇಳ್ತಿದ್ಯಲ್ಲ? ಇದೇನು ನಿಜಾನಾ? ಮಾವ, ನೀವು ನಿಜವಾಗ್ಲೂ ಬಂದಿದ್ದೀರಾ?
ಏನಾಯ್ತು ಪೂರ್ವಿ ನಿಂಗೆ? ಯಾಕೆ ಹೀಗೆ ಮಾತಾಡ್ತಿದ್ದಿ? ಅಯ್ಯಯ್ಯೋ ಮಾವ ಬಂದ್ಬಿಟ್ಟಿದ್ದಾರೆ ನಿಜವಾಗ್ಲೂ. ನಿಜವಾಗ್ಲೂ ನಂಬಲಿಕ್ಕೆ ಆಗ್ತಿಲ್ಲಲ್ಲ. ಏನಾಯ್ತು ಇವಳಿಗೆ? ಒಮ್ಮೆ ನಗಡ್ತಾಳೆ, ತಿರುಗ್ತಾಳೆ, ಒಬ್ಬೊಬ್ಳೆ ಮಾತಾಡ್ತಿದ್ದಾಳಲ್ಲ. ಅತ್ತೆ ಬೇರೆ ಕಾಣಿಸ್ತಿಲ್ಲ. ಅತ್ತೆ? ಹಾಂ ಮಾವ, ಅಮ್ಮ ಮನೆ ಹಿಂದೆ ಕೆಲಸ ಮಾಡ್ತಿದ್ದಾರೆ, ಬನ್ನಿ ನೀವು ಮೊದಲು ಕುತ್ಕೊಳ್ಳಿ. ಹಾಂ ಪೂರ್ವಿ, ಇದು ನಿನಗೆ. ಹಾಂ ಏನು ಮಾವ ಇದು? ಹಾಂ, ನಾನು ಬರೋವಾಗ ನಿನಗೋಸ್ಕರ ತಂದದ್ದಿದ್ದನ್ನ. ಏನೋ ನನಗೆ ಇಷ್ಟ ಆದದ್ದು ನಿಂಗೆ ಇಷ್ಟ ಆಗ್ಬೋದು ಅಂತ ಎನಿಸಿ ತಗೊಂಡು ಬಂದಿದ್ದೀನಿ. ಹಾಂ ಮಾವ ನನಗೋಸ್ಕರ ತಗೊಂಡು ಬಂದ್ರಾ? ಹೌದು ಪೂರ್ವಿ, ಚಾಕ್ಲೇಟ್ ಕೂಡ ತಗೊಂಡು ಬಂದಿದ್ದೀನಿ, ನೋಡು. ನನಗೋಸ್ಕರ ತಗೊಂಡು ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್ ಮಾವ. ಇದೇನು ಮೊಸರಣ್ಣನ? ಇನ್ನೂ ನೀನು ಊಟ ಮಾಡ್ತಾ ಇದ್ದೀಯಾ? ಆಹಾ, ಹಳೆಯ ಮೊಸರನ್ನ. ಊಟ ಮಾಡಿದೆ 4 ವರ್ಷ ಕಳೀತು. ಪೂರ್ವಿ, ನಾನು ಇದನ್ನು ಊಟ ಮಾಡ್ಲಾ? ಬೇಡ ಮಾವ, ಹಳೆ ಅನ್ನ ಅದು. ಅಮ್ಮ ಬಿಸಿ ಅನ್ನ ಮಾಡಿದ್ದಾರೆ, ನಾನು ಅದನ್ನು ತಗೊಂಡು ಬರ್ತೀನಿ. ಏಯ್, ಹಳೆಯ ಅನ್ನ ನಂಗೆ ಇಷ್ಟ ಆದದಕ್ಕೆ ತಾನೇ ನಾನು ಕೇಳ್ತಿರೋದು. ಬಿಸಿ ಅನ್ನ ಆದರೆ ನಾನು ಮನೇಲಿ ಮಾಡಲ್ವಾ? ಮಾವ ಹಾಗಂತ ಹಳೆ ಅನ್ನ ತಿಂತೀರಾ? ಏನು ಪೂರ್ವಿ ಹೀಗೆ ಹೇಳ್ತಿದ್ಯಾ? ಹಳೆಯ ಅನ್ನ, ಇದಕ್ಕೆ ಸ್ವಲ್ಪ ಮೊಸರ ಇಲ್ಲ ಮಜ್ಜಿಗೆನ, ಅದರೊಟ್ಟಿಗೆ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಕುಡಿದ್ವ ಅಂದರೆ ಹಾ ಅಮೃತ ಅಮೃತ ಥರ ಇರುತ್ತೆ. ಇಷ್ಟು ವರ್ಷ ನಾನು ಅದನ್ನು ಊಟ ಮಾಡದೆ ಮಿಸ್ ಮಾಡಿಕೊಂಡೆ ಗೊತ್ತಾ? ನಿನ್ನೆ ಅಷ್ಟೇ ನಾನು ಅಮ್ಮನ ಹತ್ರ ಕೇಳಿದೆ, ಆದರೆ ಅಮ್ಮ ಕೊಡಲಿಲ್ಲ, ನೀನು ಕೊಟ್ಬಿಟ್ಟೆ. ಆಹಾ, ಇಷ್ಟೊಂದು ರುಚಿಯಾಗಿದೆ ನೋಡು. ಮಾವ, ನಾನು ಅಮ್ಮನನ್ನು ಕರ್ಕೊಂಡು ಬರ್ತೀನಿ. ಇರಲಿ ಪೂರ್ವಿ, ಅಮ್ಮ ಕೆಲಸ ಮಾಡ್ತಿದ್ರೆ ಮಾಡಲಿ. ನಾನು ಇದನ್ನು ನಿನಗೋಸ್ಕರ ತಗೊಂಡು ಬಂದಿದ್ದೆ, ಆದ್ದರಿಂದ ನಾನು ನಿನಗೆ ಕೊಟ್ಟೋಗೋಣ ಅಂತ ಬಂದೆ. ನೀನು ಇವತ್ತು ಬೆಳಿಗ್ಗೆ ಮನೆಗೆ ಬರ್ತೀನಿ ಅಂತ ಹೇಳ್ದಿ, ಆದರೆ ಬರಲೇ ಇಲ್ಲ. ಮನೇಲಿ ಬೇರೆ ಬೋರ್ ಆಗ್ತಿತ್ತಾ? ಅಪ್ಪ ಆಫೀಸ್ ಹೋಗಿದ್ದಾರೆ, ಅಮ್ಮ ಜಾತಕ ನೋಡ್ಲಿಕ್ಕೆ ಹೋಗಿದ್ದಾರೆ. ಸರಿ, ಹಾಗಿದ್ರೆ ನೇರವಾಗಿ ನಿಮ್ಮ ಮನೆಗೆ ಬಂದು ಕೊಟ್ಟು ಹೋಗೋಣ ಅಂತ ಬಂದೆ. ಮಾವನಿಗೆ ನನ್ನನ್ನು ನೋಡದೆ ಇರ್ಲಿಕ್ಕಾಗಲಿಲ್ಲ ಅನ್ಸುತ್ತೆ. ರಾಜು? ಹಾಂ ಅತ್ತೆ. ಏನಪ್ಪ ಈಗ ಬಂದದಷ್ಟೇನಾ? ಹಾಂ ಹೌದು ಅತ್ತೆ, ಊರಿಂದ ಬರೋವಾಗ ಸಂಜೆನಾಗೆ ಪೂರ್ವಿಗೆಲ್ಲ ಈ ಥರ ತಗೊಂಡು ಬಂದಿದ್ದೀನಿ. ಆದ್ದರಿಂದ ನೀವಿವತ್ತು ಮನೆಗಂತೂ ಬರಲಿಲ್ಲಲ್ಲ, ಅದಕ್ಕೆ ನಾನೇ ಬಂದು ಕೊಟ್ಟು ಹೋಗೋಣ ಅಂತ ಬಂದೆ. ಓ ಹಾಗಾ, ಸರಿ ರಾಜು. ಏನು ರಾಜು, ಹಳೆ ಅನ್ನ ತೆಗೊಂತಿದ್ಯಲ್ಲ ನೀನು? ಏ ಪೂರ್ವಿ, ನಿಂಗೇನಷ್ಟು ಬುದ್ಧಿ ಇಲ್ವಾ? ಬಂದವನಿಗೆ ಹಳೆ ಅನ್ನ ತೆಗೆದುಕೊಟ್ಟಿದ್ಯಲ್ಲ. ಮಾವನೇ ಅಮ್ಮ ಇಷ್ಟ ಉಂಟಂತ ಹೇಳಿ ತೆಗೊಂಡು ತಿಂತಿದ್ದಾರೆ. ಅತ್ತೆ, ನೀವು ಪೂರ್ವಿಗೆ ಬೈಬೇಡಿ, ನನಗೆ ಹಳೆಯ ಅನ್ನ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನೇ ತಗೊಂಡು ಊಟ ಮಾಡ್ತಿದ್ದೀನಿ. ಹಾಗಾ, ಆದರೆ ಹಳೆಯ ಅನ್ನ ಯಾಕಪ್ಪ? ಇರು, ಅತ್ತೆ ನಿಂಗೆ ಕಾಪಿ ಮಾಡ್ಕೊಂಡು ಬರ್ತೀನಿ. ಬೇಡ ಅತ್ತೆ, ನನಗೆ ಹೊಟ್ಟೆ ಫುಲ್ ಆಗೋಯ್ತು, ನಾನಿನ್ನು ಹೊರಡ್ತೀನಿ ಅತ್ತೆ. ಹಾಂ ಸರಿಪ್ಪ. ಪೂರ್ವಿ, ನಾನಿನ್ನು ಬರ್ತೀನಿ. ಹಾಂ ಸರಿ ಮಾವ. ಮಾವ ನನಗೋಸ್ಕರ ಅಂತ ತಗೊಂಡು ಬಂದಿದ್ದಾರೆ. ಮಾವ ಬಂದಾಗ ತುಂಬ ಸಂತೋಷ ಆಗಿತ್ತು. ಈಗ ಮಾವ ಹೋಗ್ತಿದ್ದಾರೆ ಅಂದಾಗ ಯಾಕೆ ಇಷ್ಟೊಂದು ಮನಸ್ಸು ನೋವಾಗ್ತಿದೆ? ಹೇ ಪೂರ್ವಿ, ನೀನು ಸಂತೋಷವಾಗಿರಬೇಕು. ನಿನಗೋಸ್ಕರ ಅಂತ ಮಾವ ಮನೆವರೆಗೂ ಬಂದು ನಿನಗೆ ಗಿಫ್ಟ್ ಕೊಟ್ಟೋಗಿದ್ದಾರೆ. ಹಾಗಿರುವಾಗ ನಿನ್ನ ಮನಸ್ಸು ಕಷ್ಟಪಡಬೇಕಾ? ಮಾವ, ರಾಜು ಮಾವ, ಚಾಕ್ಲೇಟ್ ಇದೆ, ತೆಗೆದು ನೋಡು. ಎಲ್ಲಿದೆ ನನ್ನ ಮಾವ ತಗೊಂಡು ಬಂದ ಚಾಕ್ಲೇಟ್? ಏನೋ ಮಾಣಿಕ್ಯ ನೀನು ಹೇಳ್ತಿರೋದು? ಜಾತಕದಲ್ಲಿ ಅಷ್ಟು ಹೇಳಿ ಕೂಡ ನಿಂಗೆ ನಿನ್ನ ಮಗಳು ಓದೇ ಮುಖ್ಯ, ಮದುವೆನ ಇನ್ನೂ ಹಿಂದೆ ಇಡೋಣ ಅಂತ ಹೇಳ್ತಿದ್ಯಲ್ಲ.